ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸತ್ಯ ಮಿಥ್ಯ ದೇವ್ರಿಗೆ ಗೊತ್ತು, ನಮ್ದೇನಿದ್ರು ನ್ಯಾಯ ಸುತ್ತು. ಹತ್ತು ಹತ್ತು ಗೋಳಾಡಿದ್ರು ಗುಟ್ಟು ಬೀಳೋಲ್ಲ. ನಮ್ಗೆ ಕಷ್ಟ ಇಲ್ಲ ನಷ್ಟ, ಕಾಲು ಎಳೆಯೋದ್ ನಮ್ಗೆ ಇಷ್ಟ. ತಿದ್ದಿ ತಿದ್ದಿ ಬುದ್ಧಿ ಹೇಳೋದ್ ನಮ್ಗೆ ಗೊತ್ತಣ್ಣ. ತಿದ್ದಿ ತಿದ್ದಿ ಬುದ್ಧಿ ಹೇಳೋದ್ ನಮ್ಗೆ ಗೊತ್ತಣ್ಣ. ನಾವು ಸ್ವಲ್ಪ ಕಿರಿಕೋ ಗುರು. ನಾವು ಸ್ವಲ್ಪ ಕಿರಿಕೋ ಗುರು. ನಾವು ಸ್ವಲ್ಪ ಕಿರಿಕೋ ಗುರು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಪಂಚಾಯತ್ ಬರ್ತೀವಿ. ಹಿರಿಯರ ಪಂಚಾಯತ. ಡೈಲಿ ಇಲ್ಲೇ ಇರ್ತೀರೇನು? ತುಂಬ ಟೈಮಿಂದ ಇರ್ತೀವಿ. ಒಂದು 5 ತಿಂಗಳು ಅಷ್ಟೇ ಅಷ್ಟೇ. ನಿಮ್ದು ಆಧಾರ್ ಕಾರ್ಡ್ ನಂಬರ್ ಇತ್ತಾ? ಇಲ್ಲಿಲ್ಲ ಮನೆ ಮೊಬೈಲಾಗಿತ್ತಾ? ಫೋನ್ ಮಾಡಿದ್ರೆ ಹೇಳ್ಬೋದು. ಮನೆ ಯಾರಿಲ್ಲ. ಡಿ ಸಿ ಆಫೀಸಿಂದ ಬಂದಿಲ್ಲ. ಡಿ ಸಿ ಆಫೀಸಿಂದ ಬಂದು ಹುಡುಕಿಲ್ಲ. ಇದು ಬೀದಿ ಬದಿ ವ್ಯಾಪಾರಸ್ಥರಿಗೆ ಮತ್ತು ಗೂಡಂಗಡಿ ಮಾಡ್ಕೊಂಡಿದ್ದರಿಗೆಲ್ಲ ಒಂದು ಆಫರ್ ಇತ್ತು ಈ ಸಲ. ಎಂತಂತ ಹೇಳಿದ್ರೆ ಗೂಡಂಗಡಿ, ಹಳೆಯ ಗೂಡಂಗಡಿ ಇದು ಪುನರುತ್ಥಾನದ ಬಗ್ಗೆ ಒಂದು ಇದೊಂದು. ನಿಮಗೆ ನಿಮ್ಮ ಹೆಸರು ಅಂತ? ಉದಯ್ ಅಂತ ಮುಂದೆ ಅಲ್ಲ, ಉದಯ್ ಅಂತ ನಿಮ್ಮ ಸರ್ ನೇಮ್ ಅಷ್ಟೇ, ಉದಯ್ ಅಂತ. ಹಾಂ ಹಾಂ. ಅದರಿಂದ ಏನು ಮಾಡಬೇಕು? ಅದು ಎಂತ ಇಲ್ಲ, ಅದು ನಿಮ್ಗೆ ಒಂದು 10,000 ರೂಪಾಯಿ ಧನ ಸಹಾಯ ಬರ್ತದೆ ಗೌರ್ಮೆಂಟ್ ಕಡೆಯಿಂದ. ನಿಮ್ದು ಆಧಾರ್ ಕಾರ್ಡ್ ನಂಬರ್, ನಿಮ್ಮ ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ಹೇಳಿ. 953535. ನೀವು ಇರುವುದೇ ಇಲ್ಲ ಅಲ್ಲ? ಮನೆ ಇರುವುದು ಎಲ್ಲ ಎತ್ತಿನಟ್ಟಿ ಒಳಗಡೆ. ಹೌದೌದು. ನಿಮ್ಗೆ ಇದ್ರಂಗೆ ಜೀವನವಾಯ್ತು ಅಲ್ಲ? ಕಷ್ಟ ಇತ್ತು. ಅದೇ ನಿಮಗೆ ಅಂದರೆ ಇದ್ರ ಮೇಲೂ 2 ವರ್ಷ ನೀವೀಗ ಸವಲತ್ತು ತಗೊಂಡು 2 ವರ್ಷದ ಮೇಲೂ ನಿಮ್ದು ಗೂಡಂಗಡಿ ಕಂಟಿನ್ಯೂ ಇದೇ ಥರ ಬೀದಿ ವ್ಯಾಪಾರ ಇದ್ದಿದ್ರೆ ನೀವು ವಾಪಸ್ ಕಟ್ಟು ಬೇಡ. ಇಲ್ಲ ನೀವು ಚೇಂಜ್ ಮಾಡ್ತೀರಿ ಅಥವಾ ಲೊಕೇಶನ್ ಚೇಂಜ್ ಮಾಡ್ತೀರಿ, ಬೇರೆ ಊರಿಗೆ ಹೋಗ್ತಿ, ಆ ಥರ ಇದ್ದಿದ್ರೆ ವಾಪಸ್ ಕಟ್ಟಿಕದು. 2 ವರ್ಷ ಬಿಟ್ಟು ಮತ್ತೆ ವೆರಿಫಿಕೇಶನ್ ಬರ್ತದೆ. ನಾವು ತಗೊಂಡ್ರೆ ಮಾತ್ರ ವಾಪಸ್ ಕಟ್ಬೋದು. ತಕೊಂಬದಲ್ಲ ಅಂದರೆ ನಿಮಗೆ ಅಪ್ಲೈ ಮಾಡ್ರೆ 10,000 ರೂಪಾಯಿ ಬರ್ತದೆ. 10,000 ರೂಪಾಯಿ ಬರ್ತದೆ. ನಿಮಗೆ ಆಧಾರ್ ಕಾರ್ಡ್ ಎಲ್ಲ ನಾವು ಕೊಟ್ಟು ಎಂತ ಇಲ್ಲ, ಫ್ರೀ ಅದು. ಇಂಟ್ರೆಸ್ಟ್ ಇಲ್ಲ, ಬಡ್ಡಿ ಇಲ್ಲ, ಮತ್ತೆ ದುಡ್ಡು ಫ್ರೀ. ನೆಕ್ಸ್ಟ್ ಯಾವ ಬರ್ತದೆ ಮತ್ತೆ ಈ ಕಡೆ? ನೆಕ್ಸ್ಟ್ ನೀವು ಬಪ್ಪುದು ನಾಳೆ ಈಗ 5 ವೆರಿಫಿಕೇಶನ್ ಮಾಡ್ತಾ ಇತ್ತು ನಾವು. ಈಗ ಬರ್ತಾ ಇರುತ್ತಾ? ನಾಳೆಗಿಲ್ಲ, ನಾಳೆ ಯಾವ್ದು ಬರ್ತಾರೆ ಹೇಳಿ. ನಂಗೆ ಫೋನ್ ಮಾಡಿ ಸಾಕು, ಆಧಾರ್ ಕಾರ್ಡ್ ತಗೊಬನ್ನಿ ಅಂತ. ಈಗ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಫೋಟೋ ಇದೆಯಾ ಅಂತ ಹಿಡ್ಕೊಂತೀರಿ? ಅಲ್ಲ, ನೀವು ಆಧಾರ್ ಕಾರ್ಡ್ ಲಿಂಕ್ ಅದು ಫೋನ್ ನಂಬರ್ ಯಾವುದು ನಿಮ್ದು? ಲಿಂಕ್ ಅದಿದೆ. ಹಾಂ, ಅದೇ ಇದೆಲ್ಲ ಈ ನಂಬರ್ ಸಾಕು. ಚೆಕ್ ಮಾಡಿ ತಡಿ, ಅವ್ರದ್ದು ಆಧಾರ್ ಕಾರ್ಡ್ ನಂಬರ್ ಚೆಕ್ ಮಾಡಿ. ನಂಬರ್ ಹೇಳಿ. ಅಲ್ಲ 95 ಫೋನ್ ಮಾಡ್ತೀನಿ. ಹಲೋ ಸರ, ಹೇಳಿ. ಅದು ಒಂದು ಫೋನ್ ನಂಬರ್ ಹೇಳ್ತೀವಿ, ಅವ್ರದ್ದು ಆಧಾರ್ ಕಾರ್ಡ್ ಲಿಂಕ್. ಅದು ಆಧಾರ್ ಕಾರ್ಡ್ ನಂಬರ್ ಸಿಗುತ್ತಾ ಕಾಣಿ? ಫೋನ್ ನಂಬರ್ ಹೇಳಿ, ಆಧಾರ್ ಕಾರ್ಡ್ ತೆಗಿಲಕ್ಕ? 95. ಹಾಂ, ಅದು ರಿಜಿಸ್ಟ್ರೇಷನ್ ಅವ್ರು ಮಾಡ್ತಿದ್ರು. ರಿಜಿಸ್ಟ್ರೇಷನ್ ಫೀಸ್ ಅಂತ 95 ರಿಜಿಸ್ಟ್ರೇಷನ್ ಫೀಸ್ ತಗೊಬನ್ನಿ. ಹಾಂ, ನಾನು ಆಧಾರ್ ಕಾರ್ಡ್ ಇಲ್ಲಿ ಹೇಳ್ತೀನಿ. ನಾನು ಅಡ್ಡಿಲ್ಲ. ನಾನು ನಂಬರ್ ಒಂದು ಟೈಪ್ ಮಾಡ್ಕೊಳ್ಳಿ ಕಾಣಿ. ಅಲ್ಲ, ನಂಗೆ ನಂಬರ್ ಹೇಳಿ, ನಾನು ಅವ್ರಿಗೆ ಅವ್ರದ್ದು ಆಗ್ತ ಕಾಣಿ, ಅಪ್ರೂವಲ್ ಆಗ್ತ ಕಾಣಿ. ನಂಬರ್ ಹೇಳಿ. 9535 ಆತ ಕಾಣಿ, ಒಂಚೂರು ಚೆಕ್ ಮಾಡಿ. ಹಾಂ, ಎಂತ ಬಿಸಿಲು ಮಾಡ್ರೆ. ಹೆಸರು ಎಂತ ಬರ್ತಿತ್ತ? ಉದಯ್. ಹೌದೌದ. ಹಿರಿಯ ತಂದೆ ಹೆಸರು ಉದಯ್ ಹೌದ. ಇತ್ತ ಆಧಾರ್ ಕಾರ್ಡ್ ಇತ್ತಾ? ನೀವು ಮತ್ತೆ ನಂಗೆ 5 ಗಂಟೆ ಒಳಗೆ ಬರ್ಕ. ಇಲ್ಲ 5 ಗಂಟೆ ನಾವು ಹೊರಡುತ್ತೆ. ಆಯ್ತು, 3:30 ಆಯ್ತು. ನಮ್ದು ಇನ್ನೊಂದು 2 ಅಂಗಡಿ ಇದು ಮಾಡ್ರೆ ಸೈ ಮುಗೀತು. ನಂಗೆ 18 ಆತ ಬಂತ. ಹಾಂ, ಅದನ್ನ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿ ಇನ್ನೊಂದು ಆರ್ಡರ್ ಬಂದ. ಇಲ್ಲ ಇವತ್ತು ನಾವು ಇನ್ನೆರಡು ಮಾಡಿ ಕಳಿಸ್ತು ನಾವು. ಅದ್ರ ಮೇಲೆ ಮಾಡ್ರೆ ಸಾಕು. ಈಗ ಅಂತ ಲಾಗೌಟ್ ಕೊಡ್ಬೇಡಿ. ಹಾಂ, ಕ್ವಾಟದ ಆಯ್ತದ. ಆಯ್ತು ಪೇಮೆಂಟ್ ಬಂದಿತ್ತು. 5 ಗಂಟೆ ಒಳಗೆ ಬನ್ನಿ, ಒಂಚೂರು ಬೇರೆ ಹಾಕ್ತಿತ್ತು. ಹಾಂ, ಅಡ್ಡಿಲ್ಲ ಸರಿ. ಹಾಂ
ಹಾ. ಅಂತಾರೆ ಇವನನ್ನ ಗೋವಿಂದ ಇವನ್ ನಂಬಿದ್ರೆ ಮಾತ್ರ ಕ್ರಾಸ್ ಮತ್ತೆ ರೋಡರ್ ಯಾರೋ ಬಂದ್ರೆ ಅದಕ್ಕೆ ನಾವು ಜವಾಬ್ದಾರಿ. ಹೌದು. ಅಂದ್ರೆ ಬೀದಿ ಬದಿ ವ್ಯಾಪಾರಸ್ಥರು ಹೊಟ್ಟೆಪಾಡಿಗೆ ಹೋಗಿ ಕಷ್ಟಪಡ್ತಾರೆ, ಅದರಿಂದ ಒಂದು ಗೌರ್ಮೆಂಟ್ ಒಂದು ಸ್ಕೀಮ್ ಆಗಿದೆ. ಬೆಂಗಳೂರಲ್ಲಿ ಎಲ್ಲ ಇದೆ. ಹಾಂ, ಒಂದು ಸ್ಕೀಮ್ ಇರಲಿ, ಒಂದು 10,000 ರೂಪಾಯಿ ಅವರಿಗೆ ಒಂದು ಧನ ಸಹಾಯ ಮಾಡುವಂಥದ್ದು. ಅದೇ ನೀವೆಂತಂದ್ರೆ ಯಾಕಾದ್ರದ್ದು ಒಂದು ಕನ್ಸಲ್ಟೆನ್ಸಿ ಫೀಸ್ 499 ರೂಪಾಯಿ ಕಟ್ಟಕ್ಕೆ ಮಾತ್ರ. ಹಾಂ, 499 ರೂಪಾಯಿ ಕಟ್ಟಕ ಅದು ನಿಮ್ಗೆ ಇನ್ನು 3 ದಿವಸದಲ್ಲಿ ನಿಮ್ಮ ಅಕೌಂಟಿಗೆ 10,000 ರೂಪಾಯಿ ಕ್ರೆಡಿಟ್ ಆಯ್ತು 3 ದಿನದಲ್ಲಿ. ಹೇಳ್ತೀನಿ ಯಾಕಂದ್ರೆ ನೀವು ಬಂದಾಗ ಅಲ್ಲ ಎಂತಕ್ಕಂತ ಹೇಳ್ರೆ, ನಮ್ಗೀಗ ಫಾರಮ್ ಫಿಲಪ್ ಮಾಡ್ಕೊಳಕ್ಕೆ ಈಗ ನಮ್ಗೆ ಗ್ಯಾಸ್ ತಂದಿಲ್ಲ ಇವಾಗ, ಇನ್ನು ಫೋನಿನೇ ಇಲ್ಲ, ಬಂದಷ್ಟೇ ಇವಾಗ 3 ಗಂಟೆಗೆ ಇದ್ದಾರೆ. ಅಲ್ಲ ಹಲೋ, ಇಲ್ಲ ಶಿರಿಯಾರ್ದಲ್ಲಿತ್ತು ನಾವು ಸೈಬರ್ ಕಟ್ಟೆಲ್ ಮುಂದೆ. ಹಾಂ, ಅವ್ರು ಎಂತ ಹೇಳ್ತಾರೆ ಅಂತ ಹೇಳ್ರೆ, ಕನ್ಸಲ್ಟೆನ್ಸಿ ಫೀಸ್ ಕೊಡೋಕ್ಕೆ ಅವ್ರ ಹತ್ರ ಚಾರ್ಜ್ ಇಲ್ಲ, ದುಡ್ಡಿಲ್ಲ ಅಂತ ಹೇಳ್ತಿದ್ರು. ಈಗ ಇಲ್ಲ, ಈಗ ಬಂದದಷ್ಟೇ ಅವ್ರ ವ್ಯವಹಾರ, ಅಂದರೆ ಸಂಜೆ ಮೇಲೆ ವ್ಯಾಪಾರಸ್ಥರು ಅವ್ರ. ಅಂತಾರೆ ಇವನನ್ನ ಗೋವಿಂದ ಇವನ್ ನಂಬಿದ್ರೆ ಮಾತ್ರ ಹಾಂ, ಅಡ್ಡಿಲ್ಲ ಸರ್. ಓಕೆ, ಒಂದು ಕೆಲಸ ಮಾಡಿ, ಉಳಿದು ನೀವು ಇದು ಮಾಡ್ಲಕ್ಕ ಇದ್ರದ್ದು ಫಾರಮ್ ಇದು 199 ರೂಪಾಯಿ ಇದು ಮಾಡೋಕೆ ತಗೊಂಡು. 1 ರೂಪಾಯಿ ತಂದಿಲ್ಲ, ಅಷ್ಟೇ ಇಲ್ಲ. ಇವತ್ತು ಬೆಳಿಗ್ಗೆನೂ ಹಾಕಿಲ್ಲ, ಬೆಳಿಗ್ಗೆ ಹಾಕಿಲ್ಲ ಅಷ್ಟೇ. ಹಾಂ, ಈಗ ನಮ್ಮ ಮಾಹಿತಿ ಇರೋದು ಅದು 15 ರೂಪಾಯಿ ಹಾಕಿಲ್ಲ, ಇವತ್ತೇ ಬರ್ತಾರೆ ಸಾಯಂಕಾಲ. ಹಾಂ 15 ರೂಪಾಯಿ ಹುಂಡಿನೇ ಹಾಕಿಲ್ಲ. ಹಾಂ, ಈಗ ಸಾಯಂಕಾಲ ಬಂದು ರೆಡಿ ಮಾಡಿದ್ರೆ ಈಗ ಬಂದು ಕೂತ್ಕೊಂಡಿದ್ದೆ ಅಷ್ಟೇ. ಎಂತ ಇಲ್ಲ ಈಗ. ಎಂಥದಿಲ್ಲ, 1 ರೂಪಾಯಿ ತರಲಿಲ್ಲ, ಬಂದೆ ಖಾಲಿ ಕೇಳಿ ಬಂದು ಕೂತ್ಕೊಂಡಿದ್ದೆ. 15 ದಿವಸ ರಜೆ ಮಾಡಿದ್ನಲ್ಲ, ನಮ್ಮ ಮಾಹಿತಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ತಗೊಂಡು ಡಿಸ್ಚಾರ್ಜ್ ಮಾಡಿ ಬರೋ ಒಂದು 2.5 ಲಕ್ಷ ಅಲ್ವ ಆಯ್ತು. ಅದಕ್ಕೋಸ್ಕರ 1 ರೂಪಾಯಿ ಡ್ರೈ ಆಗಿ ಕೂತಿದ್ವಿ. ಇವತ್ತು ಬೆಳಿಗ್ಗೆ ಐಟಮ್ಸ್ ನಮ್ಮ ಭಾವನ ಹತ್ರ ಫೋನ್ ಮಾಡಿ ಅವ್ರಿಗೆ ಕಳಿಸಿ ಅಲ್ಲಿ ಅಂಗಡಿ ರೇಷನ್ ಬಿಲ್ಲಿ ಹಾಕಿಬಿಟ್ಟು ಕಾಸು ಇದ್ದಿದ್ರೆ ಖಂಡಿತ ಕೊಡ್ತಾ ಇದ್ದೆ. ನಿಜವಾಗ್ಲು ಪರ್ಸೆ ನೋಡಿ 1 ರೂಪಾಯಿ ತಂದ್ರೆ ಬೇಡ ಇರು ಪರಸ್ಪರ ಅಡ್ಡಿಲ್ಲ. ಯಾಕಂದ್ರೆ ಈ ವ್ಯಾಪಾರಸ್ಥರ ಕಡೆ ಹಾಗೆ, ಅಂದ್ರೆ ವ್ಯಾಪಾರ ಆದ್ರೆ ಮಾತ್ರ ಕಾಸು ಇರುತ್ತೆ ಕೈಯಲ್ಲಿ, ಇಲ್ಲ ಅಂದ್ರೆ ಇರುತ್ತೆ. 15 ಆಗಿದ್ದು ಆಗಿದೆ, 1.5 ಸಾವಿರ ಇದ್ದೇ ಇರುತ್ತೆ ಅಲ್ಲ, ನಾಳೆ ನಾಳೆ ಬಂದಾಗ ಬನ್ನಿ. ಅಡ್ಡಿಲ್ಲ. ಬೆಳಿಗ್ಗೆ ಟೈಮ್ ಇರ್ತಿದೆ, ಸಾಯಂಕಾಲ ಟೈಮ್. ಸಾಯಂಕಾಲ ಅಂದ್ರೆ 2:30 3 ಗಂಟೆ ಮೇಲೆ. ಈ ಸ್ಕೀಮ್ ಬಗ್ಗೆ ಕೇಳಿದ್ದೀರಾ ನೀವು? ಇಲ್ಲ, ನಾ ಇನ್ನೂ ಕೇಳಿಲ್ಲ. ಬಟ್ ನೀವು ಯಾವ ಹೋಪಲ್ಲಿ ಒಪ್ಕೊಂಡ್ರಿ? ಒಟ್ಟು ನೀವು ಕೇಳಿದ್ರಂತ ಹ್ಞೂ ಅಂತ ಹೇಳಿದ್ದೆ ಅಷ್ಟೇ. ಅಂದ್ರೆ ಹಂಗಲ್ಲ, ಅಂದ್ರೆ ನಿಮ್ಗೆ ಭರವಸೆ ಇತ್ತ ಅದ್ರ ಬಗ್ಗೆ? ಭರವಸೆ ಇದೆ ಬಿಡಿ, ಭರವಸೆ ಇತ್ತ ಖಂಡಿತ. ಈಗ ನಾಳೆಗೆ ಬಂದ ಗ್ಯಾರಂಟಿ, ನೀವು ಗ್ಯಾರಂಟಿ ಕೊಡ್ಲಿಕ್ಕೆ? ಗ್ಯಾರಂಟಿ ಕೊಡ್ತೀವಿ. ನಂಬರಿಗೆ ಕಾಲ್ ಮಾಡಿ, ಬರೋರು ಕಾಲ್ ಮಾಡಿ. ಹಾಂ, ನಿಮ್ಮ ನಂಬರಿಗೆ ಕಾಲ್ ಮಾಡ್ರೆ ಆಯ್ತಲ್ಲ? ಆಯ್ತು, ಅಡ್ಡಿಲ್ಲ, ತೊಂದರೆ ಇಲ್ಲ. 499 ಸರಿ, 500 ರೂಪಾಯಿ ಲೆಕ್ಕ ಅಂತ. 500 ರೂಪಾಯಿ ಲೆಕ್ಕ. ನಾಳೆ ನೀವು ಹಂಗಾರೆ ನಾಳೆ ಇಲ್ಲೇ ಇರ್ತೀರಲ್ಲ? ನಾಳೆ ಗ್ಯಾರಂಟಿ 3 ಗಂಟೆ ಇಲ್ಲಿ ಬರ್ತೀನಿ. ಹಾಂ, 3 ಗಂಟೆ 9:30 ತನಕ ಇಲ್ಲ. ಹಾಂ, ಆಮೇಲೆ 3 ದಿವಸದ ಮೇಲೆ ನಿಮ್ಗೆ 10,000 ರೂಪಾಯಿ ಕ್ರೆಡಿಟ್ ಆಗತ್ತೆ ನಿಮ್ಮ ಅಕೌಂಟಿಗೆ. ಆಯ್ತಾ? ಬನ್ನಿ, ಇಲ್ಲಿ ಬನ್ನಿ, ನೀವು ಮುಂದೆ ಬನ್ನಿ. ಇಲ್ಲಿ ಬನ್ನಿ. ಅಲ್ಲೇ ಇಲ್ಲೇ ಇಲ್ಲಿ ಇತ್ತು ಮುಖ. ಇದು ನೀವು ಕಾಸು ಇದ್ದಿದ್ದು ಗ್ಯಾರಂಟಿ ಕೊಡ್ತಾ ಇದ್ದೀನಿ, ಏನಿಲ್ಲ ಇದನ್ನ ಅಲ್ಲ, ನಮಗೆ ಕೊಡೋದು ಬೇಡ ಕಾಸು ನೀವು. ಆಯ್ತಾ? ಅಲ್ಲಿ ಕಾರಲ್ಲಿ ಕ್ಯಾಮರಾ ಇದೆ, ನಾವು ನ್ಯೂಸ್ ನೆಕ್ಸ್ಟ್ ಚಾನಲಿಂದ ತಮಾಷೆ ಕಾರ್ಯಕ್ರಮ ಇದೆ. ಜನರಿಗೆ ಒಂದು ಮಾಹಿತಿ ಅಥವಾ ಒಂದು ಅವೇರ್ನೆಸ್ ಮೂಡಿಸೋ ಉದ್ದೇಶದಿಂದ ನಮ್ಮ ನ್ಯೂಸ್ ನೆಕ್ಸ್ಟ್ ಚಾನಲ್ ಕಡೆಯಿಂದ ಕಿರಿಕು ಗುರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅನ್ನುವಂಥ ಕಾರ್ಯಕ್ರಮ. ಇವಾಗಿನ ದಿನದಲ್ಲಿ ಮೋಸ ಹೋಗೋರು ಇರೋ ತನಕ ಮೋಸ ಮಾಡೋರು ಇದ್ದೇ ಇರ್ತಾರೆ ಖಂಡಿತ. ಯಾಕಂದರೆ ಜೀವನದಲ್ಲಿ ನೀವು ಹೇಳಿದ್ರಿ ಮಧ್ಯಾಹ್ನ ನಂತರ ಬಂದೆ ನಾನು ಅಂತ. ಬೈ ಚಾನ್ಸ್ ಈಗ ಒಂದು 200-300 ರೂಪಾಯಿ ವ್ಯಾಪಾರ ಆಗಿದ್ರೆ ಈ ಮಾತನ್ನು ಕೇಳಿ ನೀವು ಖಂಡಿತ ಕೊಡ್ತಾ ಇದ್ರಿ. ಯಾಕಂದ್ರೆ ನಾಳೆ ನಂಗೆ ಫ್ಯೂಚರ್ ಇದೆ, 10,000 ಸಿಗುತ್ತೆ, ಗೌರ್ಮೆಂಟಿಂದ ಬರುತ್ತೆ, ನನ್ನ ಜೀವನ ಚೆನ್ನಾಗಿರುತ್ತೆ. ನೀವು ಹೇಳಿದ್ರಿ 15 ದಿನದಿಂದ ಹೊಟ್ಟೆಪಾಡಿಗೂ ಕೆಲಸ ಮಾಡಿಲ್ಲ, ಮನೆಯಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು, ಇವಾಗ ಬಂದೆ ಅಂತ. ಆ ಥರ ಸಮಸ್ಯೆಗಳು ಎಷ್ಟೋ ಜನ ಜೀವನ ಮಾಡ್ತಾ ಇದ್ದಾರೆ. ಅಂಥದ್ರಲ್ಲೂ ಇಷ್ಟು ಕಷ್ಟಪಟ್ಟು ಜೀವನ ಮಾಡುವವರಲ್ಲೂ ಕಿತ್ತು ತಿನ್ನೋರು ಒಂದು ಜಾಲ ಇದೆ ನಮ್ಮಲ್ಲಿ, ನಮ್ಮದೇ ನಮ್ಗೆ ಗೊತ್ತಾಗೋದಿಲ್ಲ. ನಿಮ್ಮನ್ನು ನಂಬಿಸಿ ಹೋಗ್ತಾರೆ, ನಿಮ್ಮ ಹತ್ರ 200 ರೂಪಾಯಿ ತಗೊಂಡು ಜೀವನ ಹೋಗೋದಿಲ್ಲ ಅವರಿಗೆ. ಈ 200 ರೂಪಾಯಿ ಪ್ರತಿದಿನ ಒಂದು 500 ಜನರನ್ನು ಟಾರ್ಗೆಟ್ ಮಾಡ್ತಾರೆ ಅವರು. ಎಷ್ಟು ಜೀವನಕ್ಕೆ ದುಡ್ಡು ಆಯ್ತಲ್ವಾ? ಅದಕ್ಕೋಸ್ಕರ ಯಾವತ್ತೂ ಮೋಸ ಹೋಗಬೇಡಿ. ಗೌರ್ಮೆಂಟಿಂದ ಯಾವುದೇ ಕಾರಣಕ್ಕೂ ಈ ಗೂಡಂಗಡಿ ಭಾಗ್ಯ ಅಥವಾ ಬೀದಿ ಬದಿ ವ್ಯಾಪಾರಸ್ಥರ ಭಾಗ್ಯ ಅಂತ ಇನ್ನೂ ಇದುವರೆಗೂ ಯಾವುದೇ ಚಾಲ್ತಿಯಲ್ಲಿಲ್ಲ. ಯಾವುದೂ ಕೂಡ
ಇದನ್ನು ಹೇಳ್ಕೊಂಡು ಬಂದರೆ ನಿಮಗೆ ಸ್ಥಳೀಯ ಗೌರ್ಮೆಂಟ್ ಕಚೇರಿಗಳು, ಸರ್ಕಾರಿ ಕಚೇರಿಗಳಿಗೆ, ನಮ್ಮ ಪಂಚಾಯತ್ ಆಫೀಸ್ ಆಗಲಿ ಅಥವಾ ತಾಲೂಕು ಆಫೀಸಿಗಾಗಿ ಹೋಗಿ ಅದನ್ನು ತಿಳ್ಕೊಂಡು ಈ ಥರ ಇದೆಯಾ ಅಂತ ತಿಳ್ಕೊಂಡು ಆಮೇಲೆ ನೀವು ಹಣವನ್ನು ಕೊಡಬೇಕು. ಅಲ್ಲಿ ತನಕ ಕೊಡೋಕೆ ಹೋಗಬೇಡಿ. ನಿಮ್ಮ ಹೆಸರೇನು? ಉದಯ್ ಅಂತ. ಸೈಬರ್ ಕಟ್ಟೆಯಿಂದ ಶಿರಿಯಾರ ಹೋಗುವ ಮಧ್ಯದಲ್ಲಿ, ಶಿರಿಯಾರ ಹತ್ತಿರದಲ್ಲೇ ಎಡಭಾಗದಲ್ಲಿ ಒಂದು ಅಂಗಡಿಯನ್ನು ಇಟ್ಕೊಂಡಿದ್ದಾರೆ. ಇಲ್ಲಿ ಕೋಳಿ ಮೊಟ್ಟೆಯ ಬಜ್ಜಿ, ಬೋಂಡ, ಸಂಜೆ ಹೊತ್ತಿಗೆ ತಿನ್ನುವಂಥ ಎಲ್ಲ ತಿನಿಸುಗಳು ಶುಚಿರುಚಿಯಾಗಿ ಒಳ್ಳೆಯ ಅದ್ಭುತ ರೀತಿಯಲ್ಲಿ ಮಾಡಿಕೊಡ್ತಾರೆ ನಮ್ಮ ಉದಯಣ್ಣ. ಯಾರಾದರೂ ಈ ಕಡೆ ಬಂದದಿದ್ದರೆ ಇವ್ರನ್ನ ಸಂಪರ್ಕ ಮಾಡಿ. ಸಂಜೆ ಎಷ್ಟು ಗಂಟೆ ತನಕ ಇರ್ತೀರಾ? ರಾತ್ರಿ 9 ಗಂಟೆ ತನಕ. ಈ ಮಾರ್ಗದಲ್ಲಿ ಅಲ್ಲಿಂದ ಇಲ್ಲಿ ತನಕ ಬರುವಾಗ ನಿಮಗೇನು ಸಿಗೋದಿಲ್ಲ. ಇಲ್ಲಿ ಫಸ್ಟು ಸಿಗುವಂಥದ್ದೇ ಇವ್ರ ಅಂಗಡಿ. ನಿಮಗೆ ಏನಾದರೂ ನಿಮಗೆ ಸಂಜೆ ಹೊತ್ತಿಗೆ ಬಿಸಿ ಬಿಸಿಯಾಗಿ ತಿನ್ಬೇಕು ಅನಿಸಿದರೆ ಇವ್ರನ್ನ ಸಂಪರ್ಕ ಮಾಡಿ. ಇದು ನಮ್ಮ ನ್ಯೂಸ್ ನೆಕ್ಸ್ಟ್ ಚಾನಲ್ ಕಡೆಯಿಂದ ಬಂದಂಥ ಒಂದು ಹಾಸ್ಯ ಕಾರ್ಯಕ್ರಮ. ಕಿರಿಕುಗುರು, ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ. ಇವರಿಗೆ ನಮ್ಮ ನ್ಯೂಸ್ ನೆಕ್ಸ್ಟ್ ಚಾನಲ್ ಕಡೆಯಿಂದ ಒಂದು ಉಡುಗೊರೆಯನ್ನು ಕೊಡ್ತಾ ಇದ್ದೇವೆ. ಇದ್ರ ಜೊತೆಗೆ ನಮ್ಮ ಇವತ್ತಿನ ಗಿಫ್ಟಿನ ಪ್ರಾಯೋಜಕ ಪಡಿತಾ ಇರುವವರು ನಮ್ಮ ಡಿಯೋವೆಟ್ಸ್ ಕಡೆಯಿಂದ www.diovets.com ಅನ್ನು ಸಂಪರ್ಕ ಮಾಡಿ. ದಯವಿಟ್ಟು ಏನೇನೋ ಒಂದು ಕಾರ್ಯಕ್ರಮ ಇದೆ, ಯಾರ್ಯಾರನ್ನೂ ಸಂಪರ್ಕ ಮಾಡ್ತೀರಿ. ಆದರೆ ನಮ್ಮ ಡಿಯೋವೆಟ್ಸ್ ಸಂಸ್ಥೆಯ ಒಂದು ವೆಬ್ಸೈಟನ್ನು ಓಪನ್ ಮಾಡಿದರೆ ನಿಮಗೆ ಬೇಕಾದಂಥ ಎಲ್ಲ ಸೌಕರ್ಯಗಳು, ನಿಮ್ಮ ಶುಭ ಸಮಾರಂಭಗಳಿಗೆ ಬೇಕಾದ ಎಲ್ಲ ಸೌಕರ್ಯಗಳನ್ನು ನಮ್ಮ ಡಿಯೋವೆಟ್ಸ್ ನಿಮಗೆ ಪ್ರಸ್ತುತಪಡಿಸ್ತದೆ. ನಿಮಗೆ ಈ ಬೇಕಾದ ಹೆಲ್ಪನ್ನು ನಮ್ಮ ಡಿಯೋವೆಟ್ಸ್ ಸಂಸ್ಥೆ ಮಾಡ್ತದೆ ಅಂತ ಹೇಳ್ತಾ ನಮ್ಮ ಉದಯಣ್ಣನಿಗೆ ಥ್ಯಾಂಕ್ ಯು ಸೋ ಮಚ್ ಸರ್, ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ. ನಮ್ಮ ನ್ಯೂಸ್ ನೆಕ್ಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಎಪಿಸೋಡ್ ಕೂಡ ಬರುತ್ತೆ. ಈ ರೀತಿ ಮೋಸ ಹೋಗುವವರ ಎದುರುಗಡೆ ನೀವು ಸ್ವಲ್ಪ ಜಾಗೃತೆಯಾಗಿರಿ. ನಿಮಗೆ ಏನು ಅನಿಸುತ್ತೆ ಈ ಥರ ಜನ ಹೇಳೋ ಸ್ವಲ್ಪ ಐಡಿಯಾ ಬಂದಾಗ ಇತ್ತು ತಲೆಗೆ ಅಲ್ವಾ? ಅದರಿಂದ ಅಂದರೆ ಮೋಸ ಹೋಗಬಾರ್ದು. ಥ್ಯಾಂಕ್ ಯು. ಸತ್ಯ ಮಿಥ್ಯ ದೇವ್ರಿಗೆ ಗೊತ್ತು, ನಮ್ದೇನಿದ್ರು ನ್ಯಾಯ ಸುತ್ತು. ಹತ್ತು ಗೋಳಾಡಿದ್ರು ಗುಟ್ಟು ಬೀಳೋಲ್ಲ. ನಮ್ಗೆ ಕಷ್ಟ ಇಲ್ಲ ನಷ್ಟ, ಕಾಲು ಎಳೆಯೋದ್ ನಮ್ಗೆ ಇಷ್ಟ. ತಿದ್ದಿ ಬುದ್ಧಿ ಹೇಳೋದ್ ನಮ್ಗೆ ಗೊತ್ತಣ್ಣ. ತಿದ್ದಿ ಬುದ್ಧಿ ಹೇಳೋದ್ ನಮ್ಗೆ ಗೊತ್ತಣ್ಣ. ನಾವು ಸ್ವಲ್ಪ ಕಿರಿಕು ಗುರು. ನಾವು ಸ್ವಲ್ಪ ಕಿರಿಕು ಗುರು. ನಾವು ಸ್ವಲ್ಪ ಕಿರಿಕು ಗುರು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಕಿರಿಕು ಗುರು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ.